ಭಯೋತ್ಪಾದಕತೆ. ಭಯೋತ್ಪಾದಕತೆಯನ್ನು ಭೀತಿವಾದ ಅಥವಾ ಉಗ್ರಗಾಮಿತ್ವ ಎಂದು ಕರೆಯಬಹುದು. ಇದು ಒಂದು ಬಲಪ್ರಯೋಗದ ಒತ್ತಡ ತಂತ್ರಗಾರಿಕೆ, ರಾಜಕೀಯ, ಧಾರ್ಮಿಕ ಅಥವಾ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಗುರಿ ಹೊಂದಿದ ಭಯೋತ್ಪಾದಕತೆಯು ವ್ಯಕ್ತಿಗಳಿಗೆ ಮತ್ತು ಸ್ವತ್ತುಗಳಿಗೆ ಅಪಾರ ಹಾನಿ ಉಂಟು ಮಾಡುತ್ತದೆ. ಅಂದರೆ ನೀವು ನೋಡಬಹುದು, ಭಯೋತ್ಪಾದಕತೆ ಅಂತ ಏನು ಹೇಳ್ತೀವಲ್ಲ, ಅಂದರೆ ಇದು ಏನು ಉಗ್ರಗಾಮಿಗಳೇನಿರ್ತಾರೆ, ನಾವು ಇವಾಗಿನ ಎಲ್ಲಾನು ರೀಸೆಂಟಾಗಿ ಇವಾಗ ಪುಲ್ವಾಮಾ ಅಟ್ಯಾಕ್ ಅವನ್ನೆಲ್ಲವೂ ಕೂಡ ನಾವು ನೋಡಿದ್ವಿ. ಹೀಗೆ ಈ ಭಯೋತ್ಪಾದಕತೆ ಅಂತಂದರೆ ಏನು, ಇಲ್ಲಿ ಉಗ್ರಗಾಮಿತ್ವ ಅಂತಲೂ ಕೂಡ ನಾವು ಕರಿತೀವಿ. ಅಂದರೆ ಉಗ್ರರು ಏನು ದಾಳಿ ಮಾಡುವಂತಹದ್ದು, ಅಂದರೆ ಇದು ತಮ್ಮ ಬಲವನ್ನು ಅವರು ಪ್ರಯೋಗ ಮಾಡ್ತಾರೆ ಇಲ್ಲಿ ಬೇರೆ ಜನರ ಮೇಲೆ. ಇದು ರಾಜಕೀಯವಾಗಿ, ಧಾರ್ಮಿಕ ಅಥವಾ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಗುರಿ ಹೊಂದಿದ ಭಯೋತ್ಪಾದಕತೆಯು ವ್ಯಕ್ತಿಗಳಿಗೆ ಮತ್ತು ಸ್ವತ್ತುಗಳಿಗೆ ಅಪಾರ ಹಾನಿ ಉಂಟು ಮಾಡುತ್ತದೆ. ಈ ಭಯೋತ್ಪಾದಕತೆಯಿಂದ ಏನು ತುಂಬ ಹಾನಿಯೂ ಕೂಡ ಇಲ್ಲಿ ಉಂಟಾಗುತ್ತದೆ. ಅದಕ್ಕಿಂತಲೂ ಹೆಚ್ಚಾಗಿ ಉಗ್ರಗಾಮಿತ್ವ ಮಾನಸಿಕ ವೇದನೆಯನ್ನು ನೀಡುತ್ತದೆ. ಸಾಮಾಜಿಕ ಸಂಸ್ಕೃತಿಗೆ, ಅದೇ ರೀತಿ ಸರ್ಕಾರಕ್ಕೆ ನಕಾರಾತ್ಮಕ ಪ್ರಭಾವ ಬೀರುತ್ತದೆ. ಈ ಭಯೋತ್ಪಾದಕತೆ ಅನ್ನೋದು ಇದು ಸಂಸ್ಕೃತಿಗೆ ಅಷ್ಟೇ ಅಲ್ಲದೆ ಸರ್ಕಾರಕ್ಕೂ ಕೂಡ ಇದೊಂದು ಕೆಟ್ಟ ರೀತಿಯಲ್ಲಿ ಇದು ಪರಿಣಮಿಸುತ್ತದೆ. ಉಗ್ರಗಾಮಿ ಸಂಘಟನೆಗಳ ಉದ್ದೇಶ ಈಡೇರಿಕೆಗಾಗಿ ಹಾಗೂ ಭಯದ ವಾತಾವರಣ ಸೃಷ್ಟಿಸುವ ಉದ್ದೇಶ ಹೊಂದಿದ ರಾಜಕೀಯ ತಂತ್ರಗಾರಿಕೆ ಈ ಭಯೋತ್ಪಾದಕತೆ ಎನ್ನಬಹುದು. ಅಂದರೆ ಈಗ ಉಗ್ರಗಾಮಿ ಏನಂತ ಇರ್ತಾವಲ್ಲ, ಅವರು ತಮ್ಮ ಉದ್ದೇಶವನ್ನು ಈಡೇರಿಸ್ಕೋಬೇಕಂತ ಹೇಳಿ ಮತ್ತು ಅವರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಮತ್ತು ಇದು ಒಂದು ಇದೊಂದು ರಾಜಕೀಯ ತಂತ್ರಗಾರಿಕೆ. ಇದನ್ನು ಕೂಡ ಭಯೋತ್ಪಾದಕತೆ ಅಂತ ಹೇಳ್ತೇವೆ ನಾವು. ಇಂತಹ ಸಂಘಟಿತ ಹಿಂಸೆಯ ಕೃತ್ಯಗಳು ಕಾನೂನು ಬಾಹಿರ ಮತ್ತು ಸಮಾಜದ್ರೋಹಿ ಎನಿಸುವಂತಹದ್ದು. ಈ ಸಂಘಟಿತವಾಗಿ ಈ ಸಂಘಟನೆಗಳು ಈ ಹಿಂಸದ ಕೃತ್ಯಗಳನ್ನು ಮಾಡ್ತಾರಲ್ಲ, ಇವು ಕಾನೂನು ಬಾಹಿರ ಮತ್ತು ಇದು ಸಮಾಜದ್ರೋಹಿ ಅಂತಹ ಕೆಲಸಗಳು ಇವು. 2001ರಲ್ಲಿ ಅಮೆರಿಕದ ವಿಶ್ವ ವ್ಯಾಪಾರ ಕೇಂದ್ರದ ಧ್ವಂಸ, ಅಂತೆಯೇ ಬ್ರಿಟನ್, ಇರಾನ್, ಭಾರತ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇಂಡೋನೇಷ್ಯಾ ಮುಂತಾದ ಹಲವಾರು ದೇಶಗಳಲ್ಲಿ ಸರಣಿ ಬಾಂಬು ಸ್ಫೋಟಗಳು ಜಾಗತಿಕ ಮಟ್ಟದಲ್ಲಿಯೂ ಅತ್ಯಂತ ಕಳವಳಕಾರಿ ಸಂಗತಿಗಳಾಗಿವೆ. ಮತ್ತು ಇದಷ್ಟೇ ನೀವು ತುಂಬ ಅತಿ ಪ್ರಮುಖವಾದಂತಹದ್ದು ಅಂದರೆ 2001ನೇ ಇಸ್ವಿಯಲ್ಲಿ ನೀವು ನೋಡ್ಬೋದು, ಅಮೆರಿಕದಲ್ಲಿರ್ತಕ್ಕಂತಹ ಒಂದು ವಿಶ್ವ ವ್ಯಾಪಾರ ಕೇಂದ್ರ ಅಂತ ಏನಿತ್ತಲ್ಲ, ಅಲ್ಲಿ ಬಾಂಬ್ಗಳನ್ನು ಸಿಡಿಸ್ತಾರೆ. ಮತ್ತು ಬೇರೆ ದೇಶದಲ್ಲಿ ಕೂಡ ಇವಾಗ ಬ್ರಿಟನ್ ಆಗಿರ್ಬೋದು, ಇರಾನ್, ಭಾರತ, ಅಫ್ಘಾನಿಸ್ತಾನ ನಡುವೆ, ಮತ್ತು ಪಾಕಿಸ್ತಾನ, ಇಂಡೋನೇಷ್ಯಾ ಇಂತಹ ಮುಂತಾದ ಸ್ಥಳಗಳಲ್ಲಿ ಸರಣಿಯಲ್ಲಿ ಅಂದರೆ ಸಾಲಾಗಿ ಬಾಂಬ್ ಸ್ಫೋಟಗಳಾಗಿರ್ತವೆ. ನೀವು ನಮ್ಮ ದೇಶದಲ್ಲಿ ಅಂದರೆ ಪ್ರಮುಖವಾದದ್ದು ನೋಡ್ಬೋದು ಅಂದರೆ ನಿಮಗೆ ತಾಜ್ ಮಹಲಲ್ಲಿ ಬಾಂಬ್ ಸ್ಫೋಟ ಆಗಿದ್ದಂತಹ ತಾಜ್ ಮಹಲ್ ಅಲ್ಲ, ತಾಜ್ ಹೋಟೆಲಲ್ಲಿ ನೀವು ಆ ಬಾಂಬ್ ಸ್ಫೋಟ ಆಗಿದ್ದಂತಹದ್ದು ಕೂಡ ನೀವು ನೋಡಬಹುದು. ಈ ಉಗ್ರಗಾಮಿತ್ವವು ಧಾರ್ಮಿಕ ಮೂಲಭೂತ ಚಿಂತನೆಯಿಂದ, ಪ್ರತ್ಯೇಕವಾದದಿಂದ, ತೀವ್ರ ಎಡಪಂಥೀಯ ವಿಚಾರದಿಂದ, ನಾಡ ಬಿಡುಗಡೆಯ ಛಲದಿಂದ, ವರ್ಣಭೇದ ನೀತಿ ಮುಂತಾದ ವಿಚಾರಧಾರೆಗಳಿಂದ ಪ್ರೇರಿತವಾಗುತ್ತದೆ. ಮತ್ತು ಈ ಜನರು ಭಯೋತ್ಪಾದನೆಗೆ ಯಾಕೆ ಎಲ್ಲ ಸೇರ್ಕೊಳ್ತಾರಂದರೆ, ಅದು ಒಂದು ಧಾರ್ಮಿಕ ಮೂಲಭೂತ ಯೋಚನೆಗಳಾಗಿರ್ಬೋದು, ಅದಕ್ಕೋಸ್ಕರ ಕೂಡ ಅವರು ಸೇರ್ಕೊಳ್ಬೋದು. ಅಂದರೆ ಅವರ ಉದ್ದೇಶ ಅಂದರೆ ಯಾವ ಸಂಘಟನೆಗೆ ಅವರು ಸೇರ್ಕೊಳ್ತಾರೆ ಅನ್ನೋದು ಇಲ್ಲಿ ತುಂಬ ಮುಖ್ಯ ಆಗಿರುತ್ತೆ. ಮತ್ತು ಅವರು ಇವಾಗ ಧಾರ್ಮಿಕವಾಗಿ ಅವರು ಮೂಲಭೂತ ಚಿಂತನೆಯಿಂದ ಅವರು ಯೋಚನೆ ಮಾಡಿದರೆ, ಅವರು ಒಂದು ಬೇರೆ ಆದಂತಹ ಒಂದು ಸಂಘಟನೆಗೆ ಸೇರ್ಕೊತಾರೆ. ಆ ಸಂಘಟನೆಯಲ್ಲಿರ್ತಕ್ಕಂಥ ಉಗ್ರರು ಬೇರೆ ಧರ್ಮದ ಜನರಿಗೆ ಅವರಿಗೆ ಆ ಹಿಂಸೆಯನ್ನು ನೀಡುವಂತಹದ್ದು ಹೀಗೆ. ಮತ್ತು ಎಡಪಂಥೀಯ ವಿಚಾರದಿಂದ, ನಾಡ ಬಿಡುಗಡೆಯ ಛಲದಿಂದ, ವರ್ಣಭೇದ ನೀತಿಯಿಂದ, ಹೀಗೆ ಅಂದರೆ ಬಣ್ಣಗಳಲ್ಲಿರೋ ಭೇದ, ಇದಕ್ಕೂ ಕೂಡ ತುಂಬ ವಿಚಾರಧಾರೆಗಳಿಂದ ಈ ಭಯೋತ್ಪಾದಕತೆ ಅನ್ನುವುದೇನಿಲ್ಲಿ ಪ್ರೇರೇಪಿತರಾಗಿರುತ್ತೆ ಅಂತ ಹೇಳ್ತೇವೆ. ಒಂದು ರಾಷ್ಟ್ರವೇ ಇನ್ನೊಂದು ದೇಶದೊಳಗಿನ ಭಯೋತ್ಪಾದಕತೆಗೆ ಆರ್ಥಿಕ ಹಾಗೂ ಇನ್ನಿತರ ಸಹಕಾರ ನೀಡುವುದು ಇದೆ. ಮತ್ತು ಇದಷ್ಟೇ ಅಲ್ಲದೇನೆ ಇವಾಗ ನಾವು ನೋಡಬಹುದು, ಒಂದು ದೇಶದಲ್ಲಿ ಏನಾದರೂ ಒಂದು ಉಗ್ರಗಾಮಿಗಳ ಸಂಘಟನೆ ಇತ್ತಂದರೆ, ಆ ಉಗ್ರಗಾಮಿಗಳ ಸಂಘಟನೆಗೆ ಬೇರೆ ದೇಶದ ಸರ್ಕಾರವು ಕೂಡ ಸಹಾಯ ಮಾಡುವಂತಹದ್ದು ನಾವು ತುಂಬ ನೋಡಿದ್ದೇವೆ ಅಂತ ಹೇಳ್ಬೋದು.
ಈ ಉಗ್ರಗಾಮಿತ್ವವು ಒಂದು ರಾಷ್ಟ್ರದ ನಾಗರಿಕರ ಮೇಲೆ, ಮಿಲಿಟರಿ ಪಡೆಗಳ ಮೇಲೆ, ಅಂತೆಯೇ ನಿರ್ದಿಷ್ಟ ಭಾಷಾವಾರು, ಧಾರ್ಮಿಕ, ಜನಾಂಗೀಯ ಅಥವಾ ವರ್ಣದವರ ಮೇಲೆ ಎರಗಿ ಸಾವು ನೋವು ಉಂಟು ಮಾಡುವುದಾಗಿದೆ. ಮತ್ತು ಈ ಉಗ್ರಗಾಮಿತ್ವ ಅನ್ನೋದು ಏನು ನೋಡ್ಬೋದು, ಇದು ಒಂದು ರಾಷ್ಟ್ರದವರು ಮತ್ತೊಂದು ರಾಷ್ಟ್ರದ ಮೇಲೆ ಮಾಡುವಂತಹದೊಂದು ದಾಳಿ ಅಂತಲೂ ಕೂಡ ಹೇಳ್ಬೋದು. ಬೇರೆ ದೇಶದ ನಾಗರಿಕರ ಮೇಲೆ ಆಗಿರ್ಬೋದು ಅಥವಾ ಮಿಲಿಟರಿ ಪಡೆಗಳ ಮೇಲೆ ಆಗಿರಬಹುದು, ಮತ್ತು ಭಾಷಾವಾರು ಆಗಿರ್ಬೋದು, ಮತ್ತು ಧಾರ್ಮಿಕವಾಗಿ ಅಂದರೆ ಇವಾಗ ಧಾರ್ಮಿಕವಾಗಿ ಅಂತ ಹೇಳ್ಬೋದು, ಮತ್ತು ಜನಾಂಗೀಯದಲ್ಲಿ ಮತ್ತು ವರ್ಣದವರ ಮೇಲೆ, ಅಂದರೆ ಬಿಳಿಯರು ಕಪ್ಪು ಜನರ ಮೇಲೆ, ಕಪ್ಪಿನದವರು ಬಿಳಿಯರ ಮೇಲೆ, ಹೀಗೆ ಏನಂತೀವಲ್ಲ ಅವೆಲ್ಲವೂ ಕೂಡ ಏನು ಈ ಭೇದಗಳಿಗಾಗಿ ಅವರು ಏನು ಆ ಉಗ್ರಗಾಮಿತ್ವವನ್ನು ಮಾಡಿ ಅಲ್ಲಿ ಸಾವು ನೋವು ಕೂಡ ಉಂಟಾಗುವುದನ್ನು ನಾವು ನೋಡಿದ್ದೀವಿ. ಉಗ್ರಗಾಮಿತ್ವವು ಭಯವನ್ನು ಹೆಚ್ಚಿಸುವ ಹಾಗೂ ಪ್ರಚಾರವನ್ನು ಪಡೆಯುವ ಉದ್ದೇಶದಿಂದ ನಡೆಯುತ್ತದೆ. ಈ ಉಗ್ರಗಾಮಿತ್ವ ಅನ್ನೋದೇನಿದು ಜನರಲ್ಲಿ ಭಯವನ್ನು ಹುಟ್ಟಿಸ್ಲಿಕ್ಕೆ ಅಂತ ಹೇಳಿ ಇವರು ಇಂತಹ ಕೃತ್ಯಗಳನ್ನು ಕೈಗೊಳ್ತಾರೆ, ಮತ್ತು ತಮ್ಮ ಅವರು ಪ್ರಚಾರ ಪಡಲಿಕ್ಕೋಸ್ಕರನೂ ಕೂಡ ಈ ತರಹದನ್ನು ಮಾಡ್ತಾರೆ. ಮಾತ್ರವಲ್ಲ, ಅತ್ಯಧಿಕ ಸಾವು ನೋವು ಉಂಟು ಮಾಡಲು ಸ್ಫೋಟಕ ವಸ್ತುಗಳನ್ನು, ವಿಷಾನಿಲವನ್ನು ಬಳಸಲು ದಾರಿ ಮಾಡಿ ಕೊಡುತ್ತದೆ. ಮತ್ತು ಇದಷ್ಟೇ ಅಲ್ಲದೆ ಕೂಡ ಅವರು ಏನು ಮಾಡ್ತಾರೆ, ಇಂತಹ ಕೃತ್ಯಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ, ಅನೇಕ ಸಾವು ನೋವುಗಳನ್ನು ಉಂಟು ಮಾಡಬೇಕು ಅಂತ ಹೇಳಿ ಅವರು ಸ್ಫೋಟಕ ವಸ್ತುಗಳಾದಂತಹ ಬಾಂಬ್ ಆಗಿರ್ಬೋದು ಅವನ್ನೆಲ್ಲ, ಮತ್ತು ವಿಷಾನಿಲಗಳನ್ನು ಕೂಡ ಬಳಸ್ತಾರೆ ಅಂತ ಹೇಳ್ತೇವೆ. ಇಂತಹ ವಿನಾಶಕಾರಿ ಕೃತ್ಯಗಳು ಸಾಕಷ್ಟು ಪೂರ್ವಯೋಜಿತವಾಗಿಯೇ ರೂಪುಗೊಳ್ಳುತ್ತವೆ. ಮತ್ತು ಈ ಥರ ಎಲ್ಲ ಮಾಡಬೇಕಂತಂದರೆ ಅವರು ಒಂದು ಪೂರ್ವದಲ್ಲಿಯೇ ಒಂದು ಯೋಜನೆಯನ್ನು ಹಾಕ್ಕೊಂಡಿರ್ತಾರೆ. ಅಂದರೆ ಪ್ರೀ ಪ್ಲ್ಯಾನ್ ಅಂತ ಏನು ಹೇಳಿದೆವಲ್ಲ, ಮೊದಲೇ ಅವರು ಎಲ್ಲನೂ ಕೂಡ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತಾರೆ. ಉಗ್ರಗಾಮಿಗಳು ತಮ್ಮದೇ ಆದ ಗುಪ್ತಚರರನ್ನು ಹಾಗೂ ತರಬೇತು ಹೊಂದಿದವರ ಜಾಲವನ್ನು ಹೊಂದಿರುತ್ತಾರೆ. ಮತ್ತು ಈ ಉಗ್ರಗಾಮಿಗಳ ಸಂಘಟನೆಯಲ್ಲಿರ್ತಕ್ಕಂತಹ ಜನರು ಹೆಂಗಿರ್ತಾರೆ ಅಂತಂದರೆ, ಅಲ್ಲಿ ಒಂದಿಷ್ಟು ಜನ ಗುಪ್ತಚರರು ಇರ್ತಾರೆ. ಅಂದರೆ ಅವರು ಆ ಸಂಘಟನೆಗೆ ಸೇರಿದವರು ಅಂತ ಯಾರಿಗೂ ಗೊತ್ತೇನೇ ಇರೋದಿಲ್ಲ. ಆ ಥರ ಅವರು ಕೆಲಸ ಮಾಡ್ತಾರೆ. ಮತ್ತು ಏನು ಬೇರೆ ಆ ಫೀಲ್ಡಲ್ಲಿ ಏನು ತರಬೇತಿಯನ್ನು ಹೊಂದಿರ್ತಾರಲ್ಲ ಅಂತಹದರ ಜೊತೆಗೂ ಕೂಡ ಇವರು ಸಂಪರ್ಕವನ್ನು ಹೊಂದಿರ್ತಾರೆ, ಹಾಗೂ ಅವರ ಸಹಾಯದಿಂದ ಹಣವನ್ನು ಸಂಗ್ರಹಿಸುತ್ತಾರೆ. ಅತ್ಯಾಧುನಿಕ ಸಾರಿಗೆ ಸಂಪರ್ಕ ಸಾಧನಗಳನ್ನು ಇವರು ಬಳಸ್ತಾರೆ. ಮತ್ತು ಈಗಿರುವಂತಹ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಅಥವಾ ಸಂಪರ್ಕ ಸಾಧನಗಳನ್ನು ಏನಂತ ಹೇಳ್ತೇವೆ, ಇವಾಗ ಹೊಸ ಟೆಕ್ನಾಲಜಿ ಏನು ಬಂದಿದ್ದಾವಲ್ಲ, ಯಾರು ಟ್ರ್ಯಾಕ್ ಮಾಡಲಿಕ್ಕಾಗೋದಿಲ್ಲ ಅಂತಹ ಒಂದು ಸಂಪರ್ಕ ಸಾಧನಗಳನ್ನು ಕೂಡ ಅವರು ಬಳಸ್ತಾರೆ. ತಮ್ಮ ನಿರ್ದಿಷ್ಟ ಗುರಿ ಹಾಗೂ ಸಂಘಟನೆಗೆ ಸಾಕಷ್ಟು ಪ್ರಚಾರವನ್ನು ಇವರು ಪಡೆದುಕೊಳ್ಳುತ್ತಾರೆ. ರಸ್ತೆ, ಸಾರಿಗೆ, ರೈಲ್ವೆ, ವಿಮಾನ, ಪ್ರಮುಖ ಸರ್ಕಾರಿ ಕಚೇರಿಗಳು, ಕಿಕ್ಕಿರಿದ ಜನಜಂಗುಳಿ, ಮಾರುಕಟ್ಟೆ ಪ್ರದೇಶ ಮುಂತಾದವುಗಳು ಈ ಭಯೋತ್ಪಾದಕರ ಹೊಡೆತಕ್ಕೆ ಸಿಗುವ ಸಾಮಾನ್ಯ ತಾಣಗಳಾಗಿವೆ. ಮತ್ತು ಈ ಭಯೋತ್ಪಾದಕರು ಹೆಚ್ಚಾಗಿ ಎಲ್ಲೆಲ್ಲೆಲ್ಲ ದಾಳಿ ಮಾಡ್ತಾರೆ ಅಂದರೆ, ಇವಾಗ ಜನಜಂಗುಳಿ ಎಲ್ಲೆಲ್ಲೆಲ್ಲ ಜಾಸ್ತಿ ಇರುತ್ತೆ ಅಂತಹದಲ್ಲಿ, ಇವಾಗ ಮಾರ್ಕೆಟ್ ಅಂತ ಆಗಿರ್ಬೋದು, ಅಥವಾ ರಸ್ತೆಯಲ್ಲಿ ಆಗಿರ್ಬೋದು, ಅಥವಾ ಇವಾಗ ರೈಲ್ವೆ ಸ್ಟೇಷನ್ ಅಂತ ಆಗಿರ್ತೀವಿ, ಮತ್ತು ಪ್ರಮುಖ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲೆಲ್ಲೆಲ್ಲ ಜನ ಭಾಳ ಇರ್ತಾರಲ್ಲ ಅಂಥದ್ದೆಲ್ಲ ಇವರು ದಾಳಿಗಳನ್ನು ಮಾಡ್ತಾರೆ. ಮತ್ತು ಈ ಪ್ರದೇಶಗಳು ಅವರ ಹೊಡೆತಕ್ಕೆ ಸಿಗುವಂತಹ ಒಂದಿಷ್ಟು ಪ್ರದೇಶಗಳು. ಪ್ರಚಾರ ಈ ಭಯೋತ್ಪಾದಕತೆಯ ಜೊತೆಗೆ ಮುಂದುವರಿಯುತ್ತದೆ. ಆತ್ಮಾಹುತಿ ದಾಳಿ, ವಿಮಾನ ಕಳ್ಳತನ, ಗುಂಡಿನ ಕಾಳಗ, ಬಾಂಬು ದಾಳಿ, ನಿರ್ದಿಷ್ಟ ಅಥವಾ ಮುಗ್ಧ ಜನರನ್ನು ಒತ್ತೆ ಇರಿಸುವಿಕೆ, ಇವೆಲ್ಲ ಉಗ್ರಗಾಮಿಗಳು ಮಾಡುವ ಹೀನ ಕೃತ್ಯಗಳಾಗಿವೆ. ಮತ್ತು ಈ ಉಗ್ರಗಾಮಿಗಳು ಎಂತೆಂತೆಲ್ಲ ಕೆಲಸ ಮಾಡ್ತಾರೆ ಅಂದರೆ, ಆ ವಿಮಾನದಲ್ಲಿ ಎಲ್ಲ ಅವರು ವಿಮಾನವನ್ನು ಹೈಜಾಕ್ ಮಾಡಿ ಅಲ್ಲೆಲ್ಲವನ್ನು ಅವರು ಕಳ್ಳತನವನ್ನು ಮಾಡಬಹುದು, ಅಥವಾ ಗುಂಡಿನ ಕಾಳಗ ಆಗಿರಬಹುದು, ಬಾಂಬಿನ ಮೂಲಕ ಅವರು ದಾಳಿಗಳನ್ನು ಮಾಡ್ತಾರೆ. ಮತ್ತು ಒಂದಿಷ್ಟು ಜನರನ್ನು ಅವರು ಒತ್ತೆ ಹಾಳಾಗಿ ಇರಿಸ್ಕೊಂಡು ಮಾಡುವಂತಹ ಒಂದಿಷ್ಟು ಹೀನ ಕೃತ್ಯಗಳು. ಭಾರತ ಇಂತಹ ಉಗ್ರಗಾಮಿತ್ವಕ್ಕೆ ಸಾಕಷ್ಟು ತುತ್ತಾದ ರಾಷ್ಟ್ರವಾಗಿದೆ. ಕಾಶ್ಮೀರ, ನಾಗಾಲ್ಯಾಂಡ್, ಮಿಜೋರಾಂ, ಅಸ್ಸಾಂ ಇಂತಹ ಹಲವಾರು ರಾಜ್ಯಗಳಲ್ಲಿ ಭಯೋತ್ಪಾದಕತೆ ತಲೆ ಎತ್ತುತ್ತಲೇ ಇದೆ. 2008 ನವೆಂಬರ್ 26ರ ಮುಂಬೈ ತಾಜ್ ಹೋಟೆಲ್ ಮತ್ತು ರೈಲು ನಿಲ್ದಾಣಗಳಲ್ಲಿ ದಾಳಿ, ನವದೆಹಲಿಯ ಸಂಸತ್ತಿನ ಮೇಲೆ, ಅಂತೆಯೇ ಹೈದರಾಬಾದ್, ಚೆನ್ನೈ, ಬೆಂಗಳೂರು, ಬುದ್ಧಗಯ ಮುಂತಾದ ಕಡೆಗಳಲ್ಲಿ ಇಂತಹ ವಿಧ್ವಂಸಕ ಕೃತ್ಯಗಳು ನಡೆದಿವೆ. ಇನ್ನು ಭಾರತದಲ್ಲಿ ಭಾರತ ಈ ಉಗ್ರಗಾಮಿತ್ವಕ್ಕೆ ಯಾವಾಗಲೂ ತುತ್ತಾಗ್ತಾ ಬಂದಿದೆ ಅಂತ ಹೇಳ್ಬೋದು. ಕಾಶ್ಮೀರ, ನಾಗಾಲ್ಯಾಂಡ್, ಮಿಜೋರಾಂ, ಅಸ್ಸಾಂ ಇಂತಹ ಹಲವಾರು ರಾಜ್ಯಗಳಲ್ಲಿ ಭಯೋತ್ಪಾದಕತೆ ಆವಾಗ ಆಗ್ತಾನೇ ಇದೆ ಇಂತಹ ಕೃತ್ಯಗಳು ಅಂತ ಹೇಳ್ಬೋದು. ಆವಾಗಲೇ ಹೇಳ್ದಂಗೆ ಈ 2008 ನವೆಂಬರ್ 26ರಲ್ಲಿ ಏನಾಗಿತ್ತು, ಮುಂಬೈಯಲ್ಲಿರುವಂತಹ ತಾಜ್ ಹೋಟೆಲ್ ಮೇಲೆ ದಾಳಿಯನ್ನು ಮಾಡಿದ್ರು. ಮತ್ತು ಅದೇ ರೀತಿ ರೈಲು ನಿಲ್ದಾಣಗಳಲ್ಲಿಯೂ ಕೂಡ ಅಲ್ಲಿ ದಾಳಿ ಮಾಡಿದ್ರು.
ಮತ್ತು ಇನ್ನು ನವದೆಹಲಿಯಲ್ಲಿರತಕ್ಕಂತಹ ಸಂಸತ್ತಿನ ಮೇಲೇ ದಾಳಿ ಮಾಡಿದರು. ಅದೇ ತರಹ ಹೈದರಾಬಾದ್, ಚೆನ್ನೈ, ಬೆಂಗಳೂರು, ಬುದ್ಗಯ ಇಂತಹ ಮುಂತಾದ ಸ್ಥಳಗಳಲ್ಲಿ ಈ ಭಯೋತ್ಪಾದಕತೆ ಅನ್ನುವಂತಹದ್ದು ತಲೆ ಎತ್ತುತ್ತಾನೆ ಇದೆ. ನಕ್ಸಲವಾದಿಗಳು ಭೀಕರವಾದ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ನಮ್ಮ ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ ಹಾಗೂ ಚೈನಾ ನಮ್ಮಲ್ಲಿನ ಇಂತಹ ಭಯೋತ್ಪಾದಕತೆಗೆ ಕುಮ್ಮಕ್ಕು ನೀಡುವ ಬಗ್ಗೆ ಟೀಕಿಸಲ್ಪಡುತ್ತವೆ. ನೀವು ನೋಡಲೇಬಹುದು, ಪಾಕಿಸ್ತಾನ ಮತ್ತು ಚೀನಾದವರೇ ಇಂತಹ ಕೃತ್ಯಗಳಿಗೆ ಅವರು ವೆಪನ್ಸ್ ಅಂತ ಹೇಳ್ತೇವಲ್ಲ, ಶಸ್ತ್ರಗಳನ್ನು ಕೂಡ ಅವರು ಸಪ್ಲೈ ಮಾಡ್ತಾರೆ, ಮತ್ತು ಅವರೇ ಇಂತಹ ಕೆಲಸಕ್ಕೆಲ್ಲ ಕುಮ್ಮಕ್ಕು ನೀಡ್ತಾರೆ ಅಂತಲೂ ಕೂಡ ಹೇಳುವಂತಹದ್ದು ನಾವು ಕೇಳಿದ್ದೇವೆ. ಭಾರತ ತನ್ನಲ್ಲಿ ಅದೇ ರೀತಿ ಅನ್ಯರ ನೆಲದಲ್ಲಿ ಭಯೋತ್ಪಾದಕತೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಇನ್ನು ಭಾರತ ದೇಶ ನಮ್ಮ ನೆಲದಲ್ಲಿನೂ ಕೂಡ ಭಯೋತ್ಪಾದಕತೆ ಅನ್ನುವಂತಹದ್ದು ಇರಬಾರ್ದು, ಮತ್ತು ಬೇರೆ ನೆಲಗಳಲ್ಲಿಯೂ ಕೂಡ ಈ ಭಯೋತ್ಪಾದಕತೆ ಅನ್ನುವಂತಹದ್ದು ಬೇಡ ಅಂತ ಹೇಳುತ್ತೆ. ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಭಯೋತ್ಪಾದಕತೆಯ ನಿಗ್ರಹಕ್ಕೆ ತೀವ್ರ ಪ್ರಯತ್ನ ನಡೆಸುತ್ತಿವೆ. ತನ್ನ ಮೂಲಕ ಜನತೆಯ ಪ್ರಾಣ ಹಾಗೂ ಆಸ್ತಿಪಾಸ್ತಿಯನ್ನು ಉಳಿಸಲು ಯತ್ನಿಸುತ್ತವೆ. ಭೀತಿವಾದಿಗಳನ್ನು ನಿಗ್ರಹಿಸಲು ವಿಶೇಷ ಪರಿಣಿತಿ ಪಡೆದ ಪಡೆಗಳನ್ನು ರಚಿಸಲಾಗುತ್ತದೆ. ಇನ್ನು ಇಂತಹ ಈ ಭಯೋತ್ಪಾದಕತೆ, ನಕ್ಸಲ್ ಅವರನ್ನ ಎಲ್ಲಾನು ಕೂಡ ತಡಿಬೇಕು ಅಂತ ಹೇಳಿ ಒಂದು ಪರಿಣಿತಿ ಅಂದರೆ ವಿಶೇಷವಾದಂತಹ ಒಂದು ಟ್ರೈನಿಂಗ್ ಅಂತ ಹೇಳ್ತೇವಲ್ಲ, ಅಂತಹ ಟ್ರೈನಿಂಗ್ ಪಡೆದಂತಹ ಒಂದಿಷ್ಟು ಪಡೆಗಳನ್ನು ರಚಿಸ್ತಾರೆ. ಮತ್ತೆ ಅವ್ರನ್ನೆಲ್ಲ ಈ ಭಯೋತ್ಪಾದಕತೆಯನ್ನು ತಡೆಯಲಿಕ್ಕೆ ಅಂತ ಹೇಳಿ ಅವರನ್ನ ನೇಮಕ ಮಾಡ್ತಾರೆ. ಕೆಲವೊಮ್ಮೆ ರಕ್ಷಣಾ ಪಡೆಗಳನ್ನು ಈ ಉಗ್ರಗಾಮಿಗಳ ವಿರುದ್ಧ ಕಾರ್ಯಾಚರಣೆಗೆ ಬಳಸಲಾಗುತ್ತದೆ. ಇನ್ನು ಇವರಷ್ಟೇ ಅಲ್ಲದೆ ಇವಾಗ ರಕ್ಷಣಾ ಕಾರ್ಯದಲ್ಲಿ ಇರತಕ್ಕಂತಹ ಏರ್ಫೋರ್ಸ್ನಲ್ಲಿ ಇರತಕ್ಕಂಥದ್ದಾಗಿರ್ಬೋದು, ಅಥವಾ ಆರ್ಮಿದಲ್ಲಿ ಇರತಕ್ಕಂಥವ್ರು, ಮತ್ತು ನೌಕಾಪಡೆದಲ್ಲಿರ್ತಕ್ಕಂಥ ಅವ್ರನ್ನೆಲ್ಲವನ್ನೂ ಕೂಡ ಈ ಉಗ್ರಗಾಮಿಗಳ ವಿರುದ್ಧ ಕಾರ್ಯಾಚರಣೆ ಮಾಡಲಿಕ್ಕೂ ಕೂಡ ಅವರನ್ನು ಬಳಸ್ಕೊಳ್ತಾರೆ. ಶಾಂತಿಪ್ರಿಯ ರಾಷ್ಟ್ರವೆನಿಸಿದ ನಾವು ಭಯೋತ್ಪಾದಕತೆಯನ್ನು ವಿರೋಧಿಸುತ್ತೇವೆ. ಮತ್ತು ಭಾರತ ಅನ್ನೋದೇನಿದೊಂದು ಶಾಂತಿಪ್ರಿಯ ರಾಷ್ಟ್ರ ಅಂತ ಹೇಳ್ತೇವೆ. ಮತ್ತು ಭಾರತದಲ್ಲಿ ಆಗಿರ್ಬೋದು ಅಥವಾ ಬೇರೆ ನೆಲದಲ್ಲಿಯೂ ಕೂಡ ಈ ಭಯೋತ್ಪಾದಕತೆ ಅನ್ನುವುದು ಬೇಡ ಅಂತ ಹೇಳಿ ಅವರು ನಾವು ಭಯೋತ್ಪಾದಕತೆಯನ್ನು ವಿರೋಧಿಸುತ್ತೇವೆ. ಮನುಕುಲದ ಇತಿಹಾಸವನ್ನು ಪರಿಶೀಲಿಸಿದಾಗ ಒಂದು ಸತ್ಯ ಗೋಚರಿಸುತ್ತದೆ. ಹಿಂಸೆ, ಭಯೋತ್ಪಾದನೆಗಳಿಂದ ಸಾಧನೆ ಮಾಡಿದ್ದು ಕ್ಷುಲ್ಲಕ ಹಾಗೂ ಸತ್ಯ, ಅಹಿಂಸೆ, ಪ್ರೇಮ, ತ್ಯಾಗಗಳಿಂದ ಸಾಧಿಸಿದ್ದು ಅಪಾರ. ಮತ್ತು ನಾವು ನೋಡಿದ್ವಲ್ಲ, ನಾವು ಮನುಷ್ಯರ ಒಂದು ಇತಿಹಾಸವನ್ನು ನೋಡಿದಾಗ ಈ ಹಿಂಸೆ ಆಗಿರ್ಬೋದು, ಭಯೋತ್ಪಾದನೆಗಳಿಂದ ಸಾಧನೆ ಮಾಡಿದ್ದು ಏನೂ ಅಲ್ಲ. ಬಹಳ ಜನ ಯಾರು ಇಂತಹ ಸಾಧನೆಗಳಿಂದ ಇಂತಹದ್ರಿಂದ ಏನನ್ನು ಕೂಡ ಸಾಧಿಸಿಲ್ಲ. ಆದರೆ ಅದೇ ಸತ್ಯ, ಅಹಿಂಸೆ ಮತ್ತು ಪ್ರೇಮಗಳಿಂದ ತ್ಯಾಗಗಳಿಂದ ಅವರು ತುಂಬ ಸಾಧಿಸತಕ್ಕಂಥದ್ದು ತುಂಬ ಇದೆ. ಅವರು ಜನರ ಪ್ರೀತಿ ಆಗಿರ್ಬೋದು, ಹೆಸರು, ಸ್ಥಾನ ಎಲ್ಲವನ್ನೂ ಕೂಡ ಸತ್ಯ, ಅಹಿಂಸೆ, ಪ್ರೇಮ ಇಂತಹಗಳಿಂದ ಅವರು ಸಾಧನೆ ಮಾಡಿದ್ದಾರೆ. ಅದ್ಬಿಟ್ಟು ಈ ಹಿಂಸೆ ಆಗಿರ್ಬೋದು, ಭಯೋತ್ಪಾದನೆಗಳಿಂದ ಯಾರು ಕೂಡ ಏನನ್ನು ಸಾಧನೆ ಮಾಡಿಲ್ಲ ಅಂತ ಹೇಳ್ತೇವೆ. ನಮಗೆ ತೀರಾ ಹತ್ತಿರವಾಗಿ ತಿಳಿಯುವುದೇನೆಂದರೆ, ಮಹಾತ್ಮ ಗಾಂಧೀಜಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯವರನ್ನ ಹಿಂಸಾ ಮಾರ್ಗದಿಂದ ಕೊಂದರೂ ಶಾಂತಿಗಾಗಿ ಹೋರಾಡಿದ್ದನ್ನು ಇತಿಹಾಸದಿಂದ ಅಳಿಸಲಾಗಲಿಲ್ಲ. ನೀವು ನೋಡ್ಬೋದು, ಮಹಾತ್ಮ ಗಾಂಧೀಜಿಯನ್ನ ನಾಥೂರಾಮ್ ಗೋಡ್ಸೆ ಮತ್ತು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯವರನ್ನ ಕೂಡ ಹಿಂಸಾ ಮಾರ್ಗದಿಂದ ಅವರನ್ನ ಗುಂಡಿಕ್ಕಿ ಕೊಲ್ತಾರೆ. ಆದರೂ ಕೂಡ ಈ 3 ಜನ ವ್ಯಕ್ತಿಗಳು ಶಾಂತಿಗಾಗಿ ಹೋರಾಟ ಮಾಡಿದ್ದಾರೆ ಅಂತ ನಾವು ಯಾವತ್ತೂ ಮರೆಯೋದಿಲ್ಲ. ಮತ್ತು ಇವರ ಹೆಸರುಗಳು ಭಾರತದ ಇತಿಹಾಸದಲ್ಲಿ ಅಚ್ಚಳಿಯಲ್ಲದೆ ಅವು ಉಳಿದಿವೆ ಅಂತ ಹೇಳ್ತೇವೆ. ಮತ್ತು ಅವನ್ನ ಭಾರತದ ಇತಿಹಾಸದಿಂದ ಯಾರು ಕೂಡ ಅಳಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಬುದ್ಧ, ಮಹಾವೀರ, ಜೀಸಸ್, ಮಹಮ್ಮದ್ ಪೈಗಂಬರ, ಬಸವ, ಗಾಂಧಿ, ನೆಹರು, ಅಂಬೇಡ್ಕರ್, ಮಾರ್ಟಿನ್ ಲೂಥರ್, ನೆಲ್ಸನ್ ಮಂಡೇಲಾ ಇಂತಹವರಿಂದ ಮನುಕುಲಕ್ಕೆ ಚೈತನ್ಯ, ಹೊಸ ಬೆಳಕು, ನೆಮ್ಮದಿ ಪ್ರಾಪ್ತವಾಗಿದೆ. ಹಿಂಸೆ ದ್ವೇಷಗಳಿಗಿಂತ ಶಾಂತಿ ಪ್ರೇಮಗಳೇ ಮಿಗಿಲಾದವು. ಮತ್ತು ಅವರಷ್ಟೇ ಅಲ್ಲದೆ ಇವಾಗ ಬುದ್ಧ ಆಗಿರ್ಬೋದು, ಮಹಾವೀರ, ಮತ್ತು ಮಹಮ್ಮದ್ ಪೈಗಂಬರರು, ಜೀಸಸ್, ಬಸವ, ಗಾಂಧಿ, ಇವರೆಲ್ಲರೂ ಇವರು ಅಹಿಂಸೆಯ ಮಾರ್ಗವನ್ನು ಹಿಡಿದವರು, ಇವರು ಪ್ರೀತಿಯ ಮಾರ್ಗವನ್ನು ಹಿಡಿದವರು. ಇವರೆಲ್ಲ ಅಹಿಂಸೆ ಅನ್ನುವುದು ಬೇಡ ಅಂತ ಹೇಳಿ ಮತ್ತು ಪ್ರೇಮ, ತ್ಯಾಗಗಳು, ಸತ್ಯದ ಮಾರ್ಗವನ್ನು ಇವರು ಹಿಡಿದಿರ್ತಾರೆ. ಮತ್ತು ಇಂತಹರಿಂದ ನಮಗೆ ಒಂದು ಪ್ರೇರಣೆ ಸಿಗುತ್ತೆ. ಅಂದರೆ ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಅದೊಂದು ಪ್ರೇರಣೆ ಸಿಗ್ಬೋದು, ಚೈತನ್ಯ ಸಿಗುತ್ತೆ. ಮತ್ತು ನಮಗೆ ಇವರ ಬಗ್ಗೆ ಒಂದಿಷ್ಟು ಓದಿದಾಗಲೂ ಕೂಡ ನಮಗೆ ಒಂದು ನೆಮ್ಮದಿ ಅನ್ನುವಂತಹದ್ದು ಕೂಡ ಸಿಗುತ್ತೆ ಅಂತ ಹೇಳ್ತೇವೆ. ಮತ್ತು ಹಿಂಸೆ ದ್ವೇಷಗಳಿಗಿಂತ ಶಾಂತಿ ಪ್ರೇಮಗಳೇ ಮಿಗಿಲಾದವು ಅಂತಹುದು. ಇನ್ನು ಕಾರ್ಪೊರೇಟ್ ತಂತ್ರಗಾರಿಕೆ. 21ನೇ ಶತಮಾನದಲ್ಲಿ ಕಾರ್ಪೊರೇಟ್ ತಂತ್ರಗಾರಿಕೆ ಭಾರತೀಯ ನಾಗರಿಕ ಸಮಾಜಕ್ಕೆ ಒಂದು ಸವಾಲಾಗಿದೆ. ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಪೂರ್ವ ನಿರ್ಧಾರಿತ ಗುರಿಗಳನ್ನು ತಲುಪಲು ಕಂಪನಿಯು ಕೈಗೊಳ್ಳುವ ವಿವಿಧ ರೀತಿಯ ಆಡಳಿತಾತ್ಮಕ ಪ್ರಯತ್ನಗಳನ್ನು ಕಾರ್ಪೊರೇಟ್ ತಂತ್ರಗಾರಿಕೆ ಎಂದು ಕರೆಯಲಾಗುತ್ತದೆ.
ಅಂದರೆ ಈ 21ನೇ ಶತಮಾನದಲ್ಲಿ ಈ ಕಾರ್ಪೊರೇಟ್ ತಂತ್ರಗಾರಿಕೆ ಅನ್ನೋಂಥದ್ದು ಬಂದಿದೆ. ಇದರ ಪ್ರಕಾರ ಏನು, ಒಂದು ಉದ್ದೇಶ ಅವರು ಈಡೇರಿಸ್ಕೋಬೇಕು ಅಂತ ಹೇಳಿ ಅವರು ಈ ಗುರಿಗಳನ್ನು ಅವರು ಸಾಧಿಸಲೇಬೇಕು ಅಂತ ಹೇಳಿ ಏನು ಅನ್ಕೊಂಡಿರ್ತಾರೋ ಅದನ್ನ ಸಾಧಿಸ್ಲಿಕ್ಕೋಸ್ಕರ ಆ ಕಂಪನಿ ಏನು ಮಾಡುತ್ತೆ, ಒಂದಿಷ್ಟು ಆಡಳಿತಾತ್ಮಕ ಒಂದು ಪ್ರಯತ್ನಗಳನ್ನು ಅವರು ಮಾಡ್ತಾರೆ. ಅದಕ್ಕೆ ನಾವು ಏನಂತ ಹೇಳ್ತೇವೆ, ಕಾರ್ಪೊರೇಟ್ ತಂತ್ರಗಾರಿಕೆ ಅಂತ ಹೇಳ್ತೇವೆ. ಇಂದಿನ ಕಾರ್ಪೊರೇಟ್ ತಂತ್ರಗಾರಿಕೆ ಜಾಗತೀಕರಣ ಮತ್ತು ಆಧುನೀಕರಣ ತಂತ್ರಜ್ಞಾನಗಳ ಬಳಕೆಯೊಂದಿಗೆ ಬೆಳೆಯುತ್ತಿದೆ. ತಂತ್ರಗಾರಿಕೆಯ ಪ್ರಮುಖ ಉದ್ದೇಶ ಲಾಭವನ್ನು ಪಡೆಯುವುದಾಗಿರುತ್ತದೆ. ಇನ್ನು ಈ ತಂತ್ರಗಾರಿಕೆ ಎಲ್ಲ ಯಾಕೆ ಬಂತಂದರೆ ಲಾಭ ಬೇಕು ಅಂತ ಇದನ್ನು ಮಾಡಿರ್ತಾರೆ. ಇದರಿಂದ ನಕಾರಾತ್ಮಕವಾದ ಬೆಳವಣಿಗೆಗಳು ವ್ಯಕ್ತಿಯ ಜೀವನ, ಸಮಾಜ ಮತ್ತು ರಾಷ್ಟ್ರಗಳ ಮೇಲುಂಟಾಗುತ್ತದೆ. ಆದರೆ ಈ ತಂತ್ರಗಾರಿಕೆಯ ಒಂದಿಷ್ಟು ನಕಾರಾತ್ಮಕ ಅಂದರೆ ಅದರ ಒಂದು ದುರ್ಬಳಕೆಯನ್ನು ಮಾಡಿಕೊಂಡ್ರೆ ಇದು ವ್ಯಕ್ತಿಯ ಮೇಲೆ ದುಷ್ಪರಿಣಾಮಗಳನ್ನು ಕೂಡ ಬೀರುತ್ತೆ. ಪ್ರಭುತ್ವ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಮೇಲೂ ಕಾರ್ಪೊರೇಟ್ ತಂತ್ರಗಾರಿಕೆ ತನ್ನ ಪ್ರಭಾವಗಳನ್ನು ನಾಗರಿಕ ಸಮಾಜವನ್ನು ಅಭಿವೃದ್ಧಿಗೊಳಿಸಿದಲ್ಲಿ ಕಾರ್ಪೊರೇಟ್ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ಬಡತನ ನಿರ್ಮೂಲನೆ, ಉತ್ತಮ ಆರೋಗ್ಯ, ಶಿಕ್ಷಣ, ವಸತಿ, ಆಹಾರ ಇತ್ಯಾದಿ ಮೂಲ ಸೇವೆಗಳನ್ನು ಬದಲಿಸಲು ಪೂರಕವಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಈ ರೀತಿಯ ಕಾರ್ಪೊರೇಟ್ ಸಾಮಾಜಿಕ ಭದ್ರತಾ ಯೋಜನೆಯ ಲಾಭವನ್ನು ಪಡೆಯಲು ಭಾರತೀಯ ಸಮಾಜದಲ್ಲಿ ಸುಸ್ಥಿರ ಜಾಗೃತಿಯನ್ನು ಮೂಡಿಸಿದಾಗ ಮಾತ್ರ ಕಾರ್ಪೊರೇಟ್ ತಂತ್ರಗಾರಿಕೆ ಹೆಚ್ಚು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ಅಂದರೆ ಈ ಕಾರ್ಪೊರೇಟ್ ಭದ್ರತಾ ಯೋಜನೆಗಳ ಅಡಿಯಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡುವಂತಹದ್ದಾಗಿರ್ಬೋದು, ಅಥವಾ ಉತ್ತಮ ಆರೋಗ್ಯವನ್ನು ಒದಗಿಸುವುದು, ಶಿಕ್ಷಣವನ್ನು ಒದಗಿಸುವುದು, ವಸತಿ, ಆಹಾರ ಇತ್ಯಾದಿ ಈ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳಿ ಇಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತಹದ್ದಾಗಿದೆ. ಆದರೆ ಇದರ ಬಗ್ಗೆ ಜನರಿಗೆ ಅರಿವು ಅನ್ನೋದು ಇರಬೇಕು. ಅವರಲ್ಲಿ ಈ ಜಾಗೃತಿಯನ್ನು ಮೂಡಿಸಿದಾಗ ಮಾತ್ರ ಈ ಕಾರ್ಪೊರೇಟ್ ತಂತ್ರಗಾರಿಕೆ ಅನ್ನೋದೇನು ಇದು ಹೆಚ್ಚಿನ ರೀತಿಯಲ್ಲಿ ಸಮಾಜಮುಖಿಯ ಕೆಲಸವಾಗಿ ಇದನ್ನು ಕಾರ್ಯನಿರ್ವಹಿಸಲು ಇದು ಸಾಧ್ಯ ಆಗುತ್ತೆ. ಫ್ರೆಂಡ್ಸ್, ನೀವು ಈ ಅಧ್ಯಾಯದಿಂದ ಕಲ್ಕೊಳ್ಳೋದು ತುಂಬ ಇದೆ. ದಯವಿಟ್ಟು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಇನ್ನು ಈ ಅಭ್ಯಾಸಗಳನ್ನು ಎಲ್ಲ ನೀವು ಮಾಡಿ. ಧನ್ಯವಾದ.